Hello students, today we shall discuss about format of fund flow statement. ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ಥರ್ಡ್ ಸ್ಟೆಪ್ಪು ಪ್ರಿಪ್ರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಕೆಲವು ಸಲ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಈ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ನ ಯಾತಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟು ನೋ ವೆದರ್ ದೆರ್ ಇಸ್ ಎ ಪರ್ಚೇಸ್ ಆರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ ಏನಾದರೂ ಆ ಪೀರಿಯಡಲ್ಲಿ ಪರ್ಚೇಸ್ ಆಗಿದೆಯಾ, ಸೇಲ್ ಆಗಿದೆಯಾ, ಅದೆಷ್ಟು ಅಂತ ಕಂಡುಹಿಡಿಯೋದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಅದಾದಮೇಲೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು? ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂತ ಹೇಳ್ಬೋದು. ಅಂದರೆ ಫಂಡ್ಸ್ ನಮಗೆ ಯಾವ ರೀತಿ ಬಂದಿದೆ, ಯಾವ ರೀತಿ ಫಂಡ್ಸ್ನ ನಾವು ಯುಟಿಲೈಸ್ ಮಾಡಿದ್ದೀವಿ ಅನ್ನೋದನ್ನು ಹೇಳೋದೇ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೋರ್ಸಸ್ನ ನಾವು ಇನ್ಫ್ಲೋ ಅಂತ ಕರಿತೀವಿ, ಅಪ್ಲಿಕೇಶನ್ನ ಔಟ್ಫ್ಲೋ ಅಂತ ಹೇಳ್ತೀವಿ. ಆ ವರ್ಡ್ಸೇ ಗಮನಿಸಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ಫ್ಲೋ ಅಂದರೆ ಫಂಡ್ ಬಂದಿರೋದು, ಔಟ್ಫ್ಲೋ ಅಂದರೆ ಫಂಡ್ ಹೋಗಿರೋದು. ಅಂದರೆ ನಮಗೆ ಫಂಡ್ ಯಾವ ರೀತಿ ಬಂದಿದೆ ಮತ್ತು ನಾವು ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಿದ್ದೀವಿ ಅನ್ನೋಂತಹ ಜಿಸ್ಟೇನೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೋರ್ಸಸ್ ಆಫ್ ಫಂಡ್ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ, ಅಥವಾ ಯಾವುದೆಲ್ಲ ಸೋರ್ಸಸ್ ಆಫ್ ಫಂಡ್? ಟ್ರಾನ್ಸಾಕ್ಷನ್ಸ್ ವಿಚ್ ರಿಸಲ್ಟ್ ಇನ್ ಆ್ಯನ್ ಇನ್ಕ್ರೀಸ್ ಆಫ್ ಫಂಡ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಇನ್ಫ್ಲೋ ಆರ್ ಸೋರ್ಸಸ್ ಆಫ್ ಫಂಡ್. ಯಾವುದೆಲ್ಲ ಸೋರ್ಸಸ್ ಆಫ್ ಫಂಡ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಅಥವಾ ಫಂಡಲ್ಲಿ ಯಾವುದ್ಯಾವುದೆಲ್ಲ ಇನ್ಕ್ರೀಸ್ ಆಗೋಕ್ಕೆ ಕಾರಣ ಆಗುತ್ತೋ ಅದೆಲ್ಲನೂ ಸೋರ್ಸಸ್. ಅಂದರೆ ಫಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಂಥದ್ದೆಲ್ಲ ಇನ್ಫ್ಲೋ ಅಥವಾ ಸೋರ್ಸಸ್. ಫಾರ್ ಎಕ್ಸಾಂಪಲ್, ಇವಾಗ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಫಾರ್ ಕ್ಯಾಶ್. ಈಗ ನಾವು ಕ್ಯಾಶ್ಗೆ ಶೇರ್ಸ್ನ ಇಶ್ಯೂ ಮಾಡಿದಾಗ ಕ್ಯಾಶ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಕ್ಯಾಶ್ ಜಾಸ್ತಿ ಆಗ್ತಾ ಇದೆ ಅಂದರೆ ವರ್ಕಿಂಗ್ ಕ್ಯಾಪಿಟಲಲ್ಲೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಸೋರ್ಸಸ್. ಅದೇ ಥರ ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಏನು ನೋಡೋಣ. Transactions which result in a decrease of fund or working capital are nothing but outflow or application of fund. ಯಾವುದ್ಯಾವುದೆಲ್ಲ ಟ್ರಾನ್ಸಾಕ್ಷನ್ಸು ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಡಿಕ್ರೀಸ್ ಆಗೋದಕ್ಕೆ ಕಾರಣ ಆಗುತ್ತೋ ಅಂಥದ್ದನ್ನೆಲ್ಲ ನಾವು ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ರಿಡಂಪ್ಷನ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಫಾರ್ ಕ್ಯಾಶ್. ರಿಡಂಪ್ಷನ್ ಅಂದರೆ ರೀಪೇಮೆಂಟು. ಶೇರ್ಸ್ ಮತ್ತು ಡಿಬೆಂಚರ್ಸ್ನ ನಾವು ರೀಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ ಅಂದರೆ ನಮಗೆ ಕ್ಯಾಶಲ್ಲಿ ರೆಡ್ಯೂಸ್ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ಲು ಆಟೋಮೆಟಿಕಲಿ ರೆಡ್ಯೂಸ್ ಆಗುತ್ತೆ. ಅಂದರೆ ಏನಾಗಿದೆ, ಔಟ್ಫ್ಲೋ ಆಗಿದೆ, ಅಥವಾ ಅಪ್ಲಿಕೇಶನ್ ಮಾಡಿದ್ದೀವಿ ಅಥವಾ ಅಪ್ಲೈ ಮಾಡಿದ್ದೀವಿ ಫಂಡ್ನ. ಇನ್ ಅದರ್ ವರ್ಡ್ಸ್ ವಿ ಹ್ಯಾವ್ ಯೂಸ್ಡ್ ದಟ್ ಅಮೌಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ? ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ಎರಡು ಫಾರ್ಮ್ನಲ್ಲಿ ಪ್ರಿಪೇರ್ ಮಾಡ್ಬೋದು. ಒಂದು ಸ್ಟೇಟ್ಮೆಂಟ್ ಫಾರ್ಮ್, ಇನ್ನೊಂದು ಅಕೌಂಟ್ ಫಾರ್ಮ್. ಎರಡರಲ್ಲೂ ಏನೇನೆಲ್ಲ ಐಟಮ್ಸ್ ಕನ್ಸಿಡರ್ ಮಾಡ್ತೀವಿ ಅದರಲ್ಲೆಲ್ಲ ಏನೂ ಡಿಫ್ರೆನ್ಸ್ ಇಲ್ಲ. ಜಸ್ಟ್ ಇನ್ ಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಷನ್ ದೀಸ್ ಟು ಡಿಫರ್ಸ್. ಒಂದು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಇರುತ್ತೆ, ಇನ್ನೊಂದು ಅಕೌಂಟ್ ಫಾರ್ಮ್ನಲ್ಲಿ ಇರುತ್ತೆ. ಈಗ ಫಸ್ಟ್ ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿ ನೋಡೋಣ. ಫಾರ್ಮ್ಯಾಟ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಪರ್ಟಿಕ್ಯುಲರ್ಸ್ ಕಾಲಮು ಮತ್ತು 2 ಅಮೌಂಟ್ ಕಾಲಮು, ಒಂದು ಇನ್ನರ್ ಕಾಲಮ್ ಮತ್ತು ಔಟರ್ ಕಾಲಮ್. ಮೊದಲು ನಾವು ಸೋರ್ಸಸ್ನೆಲ್ಲ ಲಿಸ್ಟ್ ಮಾಡ್ತೀವಿ. ಸೋರ್ಸಸ್ನಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಆರ್ ಫಂಡ್ಸ್ ಫ್ರಮ್ ಆಪರೇಷನ್. ನಾವು ಸೆಕೆಂಡ್ ಸ್ಟೆಪ್ನಲ್ಲಿ ಏನು ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದನ್ನು ಇಲ್ಲಿ ತಗೊಳ್ತೀವಿ. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಲೈಕ್ ಇಂಟರೆಸ್ಟ್ ಆರ್ ಡಿವಿಡೆಂಟ್ ರಿಸೀವ್ಡ್. ಏನಾದರೂ ನಾನ್ ಆಪರೇಟಿಂಗ್ ಐಟಮ್ಸ್ ಇದ್ದರೆ ಅದು ಯಾವುದು, ಡಿವಿಡೆಂಟು, ಇಂಟ್ರೆಸ್ಟು, ಆ ಥರದನ್ನು ಹಾಕ್ತೀವಿ. ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಬಾರೋಯಿಂಗ್ಸ್, ಅಕ್ಸೆಪ್ಟೆನ್ಸ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡೆಪಾಸಿಟ್ಸ್, ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಈ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಫಸ್ಟ್ ಸ್ಟೆಪ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದಾಗ ನಮಗೆ ಸಿಕ್ಕಿರುತ್ತೆ. ಇವಾಗ ಇದರಲ್ಲಿ ಗಮನಿಸಿ, ಇಶ್ಯೂ ಆಫ್ ಶೇರ್ಸು, ಡಿಬೆಂಚರ್ಸು ಮತ್ತು ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಬಾರೋಯಿಂಗ್ಸ್, ಇದಿಷ್ಟು ಏನಿದೆ, ಇದಿಷ್ಟನ್ನು ವಿ ಕ್ಯಾನ್ ಫೈಂಡ್ ಅಂಡರ್ ಲಯಬಿಲಿಟೀಸ್. ಲಯಬಿಲಿಟೀಸ್ನಲ್ಲಿ ನಾವು ಇಶ್ಯೂ ಆಫ್ ಶೇರ್ಸು, ಡಿಬೆಂಚರ್ಸು ಮತ್ತು ಈ ಐಟಮ್ ನೋಡಿದಾಗ 1 ಇಯರಿಂದ ಇನ್ನೊಂದು ಇಯರ್ಗೆ ಇನ್ಕ್ರೀಸ್ ಆಗಿದರೆ ವಿ ವಿಲ್ ಕನ್ಸಿಡರ್ ಯೂಶುವಲಿ ಇಟ್ ಆ್ಯಸ್ ಇಶ್ಯೂ, ಅಥವಾ ಅದನ್ನ ತೊಗೊಂಡಿದ್ದೀವಿ ಅಂದರೆ. ಫಾರ್ ಎಕ್ಸಾಂಪಲ್, ಇವಾಗ ಲಾಂಗ್ ಟರ್ಮ್ ಲೋನ್ ಇದೆ ಅಂತ ಇಟ್ಕೊಳ್ಳೋಣ. ಲಾಂಗ್ ಟರ್ಮ್ ಲೋನು 10 ಲ್ಯಾಕ್ ಇದೆ, 12 ಲ್ಯಾಕ್ ಆಗಿದೆ ಅಂದರೆ
2 ಲ್ಯಾಕ್ ಅಡಿಷ್ನಲ್ ಲೋನ್ನ ನಾವು ಅವೈಲ್ ಮಾಡಿದ್ದೀವಿ ಅಂತ ಕನ್ಸಿಡರ್ ಮಾಡಿ ಆ 2 ಲ್ಯಾಕ್ನ ಲಾಂಗ್ ಟರ್ಮ್ ಲೋನ್ ಅಂದರೆ ಸೋರ್ಸಸ್ ಆಗಿದೆ ಅದು ಅಂತ ಹಾಕ್ತೀವಿ. ನೆಕ್ಸ್ಟ್ ಅದೇ ಥರ 6, 7, 8ನೇ ಐಟಮ್ ನೋಡಿ, ಇದು 3 ಐಟಮ್ನು ನಮಗೆ ವಿ ಕ್ಯಾನ್ ಫೈಂಡ್ ಇಟ್ ಅಂಡರ್ ಅಸೆಟ್ಸ್. ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಅಂದರೆ ನಾವು ಅದನ್ನೆಲ್ಲ ಮಾರಿದರೆ ನಮಗೆ ಏನಾಗಿದೆ, ಕ್ಯಾಶ್ ಬಂದಿದೆ ಅಥವಾ ವಿ ಹ್ಯಾವ್ ಒಬ್ಟೈನ್ಡ್ ಫಂಡ್. ಸೊ ದಟ್ ಈಸ್ ಹೌ ಇಟ್ ಈಸ್ ಎ ಸೋರ್ಸ್. ನೆಕ್ಸ್ಟ್ ಇವಾಗ ಅಕ್ಸೆಪ್ಟೆನ್ಸ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡೆಪಾಸಿಟ್ ಅಂತ ಇದೆಯಲ್ವಾ, ಆರ್ಗನೈಸೇಷನ್ಸ್ನಲ್ಲಿ ಕೆಲವು ಸಲ ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡ್ತೀವಿ. ಸೊ ಅಟ್ ದಟ್ ಮೂಮೆಂಟ್ ಇಟ್ ಈಸ್ ಎ ಫಂಡ್ ಫ್ರಮ್ ಆಪರೇಷನ್, ದಟ್ ಈಸ್ ಇನ್ಕ್ರೀಸ್ ಇನ್ ಫಂಡ್, ಆವಾಗ ಅದು ಸೋರ್ಸಸ್ ಆಗಿರುತ್ತೆ. ಈ ರೀತಿ ಎಲ್ಲ ಸೋರ್ಸಸ್ನು ಹಾಕ್ಕೊಂಡು ಅದನ್ನು ಟೋಟಲ್ ಮಾಡ್ತೀರಾ. ನೆಕ್ಸ್ಟ್ ಇನ್ ಕಂಟಿನ್ಯೂಯೇಷನ್ ವಿ ವಿಲ್ ರೈಟ್ ಅಪ್ಲಿಕೇಶನ್ಸ್ನ ಬರ್ಕೊಳ್ತೀವಿ. ಆಪರೇಟಿಂಗ್ ಲಾಸ್ ಆರ್ ಫಂಡ್ ಲಾಸ್ಟ್ ಇನ್ ಆಪರೇಷನ್ ಅಂದರೆ ಅದನ್ನು ನಾವು ಸೆಕೆಂಡ್ ಮೆಥಡ್ನಲ್ಲಿ ಕಂಡುಹಿಡಿದಿರ್ತೀವಿ. ಅದೇ ಥರ ಲಾಸ್ಟ್ ಐಟಮ್ 9th ಐಟಮ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದಾಗ ನಮಗೆ ಗೊತ್ತಾಗಿರುತ್ತೆ. ಈಗ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದಾದ್ರೂ ಇದ್ದರೆ ಅದನ್ನೆಲ್ಲ ಇಲ್ಲಿ ಹಾಕ್ತೀವಿ. ಅದೇ ಥರ ನೆಕ್ಸ್ಟು ರಿಡಮ್ಷನ್ ಆಫ್ ಶೇರ್ಸ್, ಡಿಬೆಂಚರ್ಸ್, ರೀಪೇಮೆಂಟ್ ಆಫ್ ಲೋನ್ಸ್, ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡೆಪಾಸಿಟ್ಸ್, ಪರ್ಚೇಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಇದರಲ್ಲಿ ಇವಾಗ ರಿಡಮ್ಷನ್ ಆಫ್ ಶೇರ್ಸು, ಡಿಬೆಂಚರ್ಸು ಮತ್ತು ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಲೋನ್ ಇದಿಷ್ಟೂ ನಮಗೆ ಲಯಬಿಲಿಟಿ ಸೈಡ್ನಲ್ಲಿ ನೋಡ್ತೀವಿ. ಇದರಲ್ಲಿ ಏನಾದರೂ ರೆಡ್ಯೂಸ್ ಆಗಿದ್ದರೆ ಅಂದರೆ 1 ಇಯರಿಂದ ಇನ್ನೊಂದು ಇಯರ್ಗೆ ರೆಡ್ಯೂಸ್ ಆಗಿದರೆ ಅದನ್ನ ನಾವು ರಿಡಮ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಪರ್ಚೇಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ ಮೆಷಿನರಿ ಅಂತ ಅಂದ್ಕೊಳ್ಳೋಣ. ಮೆಷಿನರಿ ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದರೆ 1 ಇಯರ್ಗೂ ಇನ್ನೊಂದು ಇಯರ್ಗೂ ಮೆಷಿನರಿ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅಂದರೆ ಮೆಷಿನರಿ ಜಾಸ್ತಿ ಆಗಿದೆ ಅಂತ ಅಂದರೆ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಅಪ್ಲೈಡ್ ಫಂಡ್ಸ್ ಟು ಪರ್ಚೇಸ್ ಮೆಷಿನರಿ, ಅಂದರೆ ಔಟ್ಫ್ಲೋ ಆಗಿದೆ ಫಂಡ್. ಸೊ ಹಾಗಾಗಿ ಇದನ್ನು ಅಪ್ಲಿಕೇಶನ್ನಲ್ಲಿ ಹಾಕ್ತೀವಿ. ಇದಾದಮೇಲೆ ಇದ್ರದ್ದು ಟೋಟಲ್ ಮಾಡ್ತೀವಿ. ಇವಾಗ ನಮಗೇನಾಗಬೇಕು ಅಂದರೆ ಸೋರ್ಸಸ್ಸಲ್ಲಿ ಏನು ಟೋಟಲ್ ಬಂದಿದೆ ಅದು ಮತ್ತು ಅಪ್ಲಿಕೇಶನಲ್ಲಿ ಏನು ಟೋಟಲ್ ಬಂದಿದೆ ಅದು ಎರಡೂ ಸೇಮ್ ಟೋಟಲ್ ಆಗಿರುತ್ತೆ. ಜಸ್ಟ್ ಲೈಕ್ ಯುವರ್ ಬ್ಯಾಲೆನ್ಸ್ ಶೀಟ್, ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೇಗೆ ಅಸೆಟ್ಸ್ ಮತ್ತು ಲಯಬಿಲಿಟಿ ಟೋಟಲ್ ಒಂದೇ ಬರಬೇಕು, ಅದೇ ಥರ ಇಲ್ಲೂ ಸೋರ್ಸಸ್ ಮತ್ತು ಅಪ್ಲಿಕೇಶನ್ ಟೋಟಲು ಒಂದೇ ಬಂದಿರಬೇಕು. ನೆಕ್ಸ್ಟ್ ಇವಾಗ ಫಾರ್ಮ್ಯಾಟ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇನ್ ಅಕೌಂಟ್ ಫಾರ್ಮ್ ಅಂದರೆ ಸೋರ್ಸಸ್ನ ಲೆಫ್ಟ್ ಸೈಡ್ನಲ್ಲಿ ಮತ್ತು ಅಪ್ಲಿಕೇಶನ್ನ ರೈಟ್ ಸೈಡ್ನಲ್ಲಿ ತೋರಿಸ್ತೀವಿ. ಇದರಲ್ಲೂ ಸೇಮ್ ಏನೇನು ಅಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಅದೇ ಸೇಮ್ ಐಟಮ್ಸ್ನ ಕನ್ಸಿಡರ್ ಮಾಡಿದ್ದೀವಿ ಆ್ಯಂಡ್ ಟೋಟಲ್ ಶುಡ್ ಬಿ ಸೇಮ್. ಇದು ಫಾರ್ಮ್ಯಾಟ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋದ್ರ ಮೂಲಕ ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಕಂಪ್ಲೀಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ದು ಪ್ರಾಬ್ಲಮ್ ಮುಗಿಯುತ್ತೆ. ಫಸ್ಟ್ ಸ್ಟೆಪ್ನಲ್ಲಿ ನಾವು ಶೆಡ್ಯೂಲ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ನ ತೋರಿಸಿರ್ತೀವಿ. ಸೆಕೆಂಡ್ ಸ್ಟೆಪ್ನಲ್ಲಿ ನಾವು ಫಂಡ್ ಫ್ರಮ್ ಆಪರೇಷನ್ನ ಕಂಡು ಹಿಡಿದಿರ್ತೀವಿ. ಥರ್ಡ್ ಸ್ಟೆಪ್ ಅಕಸ್ಮಾತ್ ಬೇಕಾದರೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಅದು ಥರ್ಡ್ ಸ್ಟೆಪ್ ಅನ್ನೋದಕ್ಕಿಂತ ವರ್ಕಿಂಗ್ ನೋಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಥರ್ಡ್ ಸ್ಟೆಪ್ ಫೈನಲಿ ವಿ ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಈಗಾಗಲೇ ನಾವು ಇದೆಲ್ಲ ಸ್ಟೆಪ್ಸನ್ನ ಡಿಸ್ಕಸ್ ಮಾಡಿದ್ದೀವಿ. ಈಗ ಈ ಫಾರ್ಮ್ಯಾಟ್ ಮೂಲಕ ಅಥವಾ ಈ ಫಾರ್ಮ್ಯಾಟ್ ಹೇಗಿದೆ ಅದೇ ಥರ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ತೀವಿ. ರಿಮೆಂಬರ್, ಸೋರ್ಸಸ್ ಈಸ್ ನಥಿಂಗ್ ಬಟ್ ಇನ್ಫ್ಲೋ ಆಫ್ ಫಂಡ್ಸ್, ಅಪ್ಲಿಕೇಶನ್ ಈಸ್ ನಥಿಂಗ್ ಬಟ್ outflow of funds. So dear students, again the same thing I used to say is to practice it well. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಅದನ್ನು ಕೇಳಿ. ಇದಲ್ಲದೇ ಕಂಪ್ಲೀಟಾಗಿ 15 ಮಾರ್ಕ್ಗೆ ನಿಮಗೆ ಕೊಡೋ ಥರ ಇದ್ದರೆ ಪ್ರಾಬ್ಲಮ್ಮು ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲನೂ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಂಡ್ ಫ್ರಮ್ ಆಪರೇಷನ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಷ್ಟೂ ಮಾಡೋ ಥರ ಇರುತ್ತೆ. ಅಂಥ ಪ್ರಾಬ್ಲಮ್ಸ್ನ ಕೂಡ ನಾನು PDF ಫೈಲ್ ಮಾಡಿಬಿಟ್ಟು ಅದನ್ನು ನಿಮಗೆ ಹಾಕಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ನೆಕ್ಸ್ಟ್ ವೀಕ್ನಲ್ಲಿ ಈಗ ಆಲ್ಮೋಸ್ಟ್ ನಮ್ಮದು ಈ ಮಾಡ್ಯೂಲ್ ಕಂಪ್ಲೀಟ್ ಆಗೋಯಿತು. ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಚಾಪ್ಟರ್ ನಮ್ಮದು ಮುಗೀತು. ನೆಕ್ಸ್ಟ್ ವೀಕ್ನಲ್ಲಿ ಐ ವಿಲ್ ಕಂಡಕ್ಟ್ 1 ಟೆಸ್ಟ್ ಥ್ರೂ ಗೂಗಲ್ ಫಾರ್ಮ್ನಲ್ಲಿ ನಾನು ಒಂದು ಟೆಸ್ಟನ್ನ ಕಂಡಕ್ಟ್ ಮಾಡ್ತೀನಿ. ಗೂಗಲ್ ಫಾರ್ಮ್ನಲ್ಲಿ ಥಿಯರಿ ಮಾತ್ರ ಕೇಳ್ಬೋದು ಅನ್ನೋ ಥರ ಅಂದ್ಕೊಳ್ಬೇಡಿ. ಈವನ್ we can ask you the problem oriented questions. So carefully practice it and utilize your time well. And again, please be safe.
Thank you, dear students.